ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮನಮೋಹನ್ ಸಿಂಗ್ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ನಾಳೆ ದೆಹಲಿಯ ರಾಜ್ಘಾಟ್ನಲ್ಲಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಬೆಳಿಗ್ಗೆ 8:30ರಿಂದ 9:30ರವರೆಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ 1 ಗಂಟೆಗಳ ಕಾಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಿದೆ. 9:30ರ ಬಳಿಕ ಎಐಸಿಸಿ ಕಚೇರಿಯಿಂದ ಅಂತಿಮ ಯಾತ್ರೆ ಹೊರಡುತ್ತೆ. ರಾಜ್ಘಾಟ್ನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ತಡರಾತ್ರಿ ದೆಹಲಿಗೆ ಮನಮೋಹನ್ ಸಿಂಗ್ ಅವರ ಪುತ್ರಿ ಆಗಮಿಸ್ತಾರೆ. ವಿದೇಶದಲ್ಲಿರುವಂತಹ ಮನಮೋಹನ್ ಸಿಂಗ್ ಅವರ ಪುತ್ರಿ ಇವತ್ತು ಸಂಜೆ ಅಥವಾ ರಾತ್ರಿಯ ವೇಳೆಗೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಅದಾದ ನಂತರ ಬೆಳಿಗ್ಗೆ 8:30ರಿಂದ 9:30ವರೆಗೂ 1 ಗಂಟೆಗಳ ಕಾಲ ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಮನಮೋಹನ್ ಸಿಂಗ್ ನಿಧನಕ್ಕೆ ವೀರೇಂದ್ರ ಹೆಗ್ಗಡೆ ಸಂತಾಪ ಸೂಚಿಸಿದ್ದಾರೆ. ದೇಶಕ್ಕೆ ಆರ್ಥಿಕ ಸುಸ್ಥಿರತೆ ತಂದುಕೊಟ್ಟವರು ಮನಮೋಹನ್ ಸಿಂಗ್ ಅವರು. ದೇಶಕ್ಕೆ ಸಬಲತೆ ಕೊಟ್ಟಿದ್ದ ಅವರ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಲಿ. ಮನಮೋಹನ್ ಸಿಂಗ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂತಾಪ ಸೂಚಿಸಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ. ಯಾಕೆಂದರೆ ಅವರು ಹೆಚ್ಚು ಮಾತನಾಡಲಿಲ್ಲ, ಭಾಷಣಗಳಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು. ಅದರಿಂದ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ, ಏನೇನು ಬದಲಾವಣೆ ಆಗ್ತದೆ, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಅಂಥ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡ್ತಿರಲಿಲ್ಲ. ಮುಂದೆ ನಾವು ಹೇಗೆ ಸಾಧನೆ ಮಾಡ್ಬೋದು, ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ, ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ಅವರು ಮಾಡಿದಂಥ ಸೇವೆ ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ, ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ, ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕಿದೆ ಎಂದು ನಾನು ಹೇಳಿ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ನಾವು ಕಳ್ಕೊಂಡು ಈ ದೇಶ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಕಾಂಗ್ರೆಸ್ ವಿರುದ್ಧ ಪೊಲೀಸರು ಮೃದು ಧೋರಣೆಯನ್ನ ತಾಳಿದ್ರ ಅಂತಹ ಒಂದು ಅನುಮಾನ ಈಗ ಬರ್ತಾ ಇದೆ. ಕಾರಣ ಕೇಸ್ ಆಗಿ 9 ತಿಂಗಳಾಗಿದೆ. ಆದರೂ ಕೂಡ ಕೈ ನಾಯಕನ ವಿಚಾರಣೆ ಆಗಿಲ್ಲ. ಕೈ ನಾಯಕ ವಿಚಾರಣೆಗೆ ಗೈರಾಗಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಪ್ರಕರಣ, ಇದರ ವಿಚಾರಣೆಗೆ ಹಾಜರಾಗಬೇಕು ಅಂತ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರಿಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಸೂಚನೆಗೆ ಕ್ಯಾರೆ ಅಂತ ಇಲ್ಲ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಪೊಲೀಸರು. 9 ತಿಂಗಳಾಗಿದೆ. 9 ತಿಂಗಳಾದರೂ ಕೂಡ ಪೊಲೀಸರು ಇನ್ನೂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಕಾರಣ ನಾಸಿರ್ ಹುಸೇನ್ ಅವರ ವಿಚಾರಣೆನೇ ಆಗಿಲ್ಲ. ಫೆಬ್ರವರಿ 27ರಂದು ವಿಧಾನಸೌಧ ಗೇಟ್ನಲ್ಲಿ ನಡೆದಿದ್ದಂತಹ ಘಟನೆ, ಪಾಕ್ ಘೋಷಣೆ ಕೇಸ್ನಲ್ಲಿ 3ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಪ್ರಕರಣ ಸಂಬಂಧ ಹಲವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಸಂಸದ ನಾಸಿರ್ ಹುಸೇನ್ ಅವರ ವಿಚಾರಣೆ ಕೂಡ ಆಗಬೇಕು. ಆದರೆ ಅವರು ವಿಚಾರಣೆಗೆ ಬರ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ. ಅವರ ವಿಚಾರಣೆ ಸಾಧ್ಯ ಆಗ್ತಾ ಇಲ್ಲ. ನೋಟಿಸ್ ನೀಡೋದಕ್ಕೆ ನಾಸಿರ್ ಹುಸೇನ್ ಅವರೇ ಸಿಗ್ತಾ ಇಲ್ಲ. ಹಾಗಾಗಿ ಫೋನ್ ಕರೆ ಮಾಡ್ತಾರೆ, ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ಮನವಿ ಮಾಡ್ತಾರೆ. ಆದರೆ ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ನಾಸಿರ್ ಹುಸೇನ್. ಹುಬ್ಬಳ್ಳಿಯ ಸಿಲಿಂಡರ್ ಸ್ಫೋಟದಲ್ಲಿ ಮತ್ತೋರ್ವ ಮಾಲಾಧಾರಿ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ರಾಜು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಸಂತೋಷ್ ಲಾಡ್. ಮನೆ ಮಗನನ್ನ ಕಳೆದುಕೊಂಡ ಕುಟುಂಬ ಅನಾಥವಾಗಿದೆ.
ಧೈರ್ಯ ತುಂಬುವಂತಹ ಕೆಲಸ ಸಚಿವರಿಂದಾಗಿದೆ. ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೊನ್ನೆ ಆದಂತಹ ಸಿಲಿಂಡರ್ ಸ್ಫೋಟ ಘಟನೆಯಲ್ಲಿ 9 ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಈಗಾಗಲೇ 2 ಮೃತಪಟ್ಟಿದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಮತ್ತೋರ್ವ ಸಾವಿಗೀಡಾಗಿದ್ದಾರೆ. ಅಯ್ಯಪ್ಪ ಹಿಂಗೆ ಮೋಸ ಮಾಡಬಾರ್ದಿತ್ರಿ. ಸ್ವಾಮಿ ಮಾಲಿ ಹಾಕ್ಯಾನಂದ್ರೆ ಅಯ್ಯಪ್ಪ ತನ್ನ ಶಿವ ಒಳಗೆ ಇಟ್ಕೊಂಡಂದ್ರೆ ಕಾಯ್ಬೇಕ್ರಿ. ಮನ್ಕೊಂಡಾಗ ಎಲ್ಲಾರು ಹಿಂಗೆ ಮಾಡಿ ಮೋಸತನ ಮಾಡಿ ಒಬ್ರು ಜೀವ ತೊಗೊಂಡಂಗ್ರಿ. ಅಯ್ಯಪ್ಪ ಭಾಳ ಮೋಸ ಮಾಡಿದಾರಿ ನಮಗೆ. ನಮ್ಮ ಮಗಗೆ ಹಿಂಗೆ ಹಾಕೈತಿ ಅಂದ್ರೆ ನಮ್ಮ ಮಾಲಿನ ಹಾಕ್ಸಾಕ ಕೊಡ್ತಿದ್ದಿಲ್ರಿ. ನನ್ನ ಮಗನಿಗೆ ದೇವ್ರು ನಮ್ಮ ತಾಯಿ ಮಗನ ಅಗಲ್ಸ್ತಾಕ ಕೊಡ್ತಾನಂದ್ರೆ ನಮ್ಮ ಮಾಲಿನ ಹಾಕಕ್ಕೆ ಕೊಡ್ತಿದ್ದಿಲ್ರಿ. ದೇವ್ರು ಚಲೋ ಮಾಡ್ತಾನೆ, ನನ್ನ ಮಗನ ಮುಂದೆ ಚಲೋ ದೊರಸ್ತಾನ ಅಂತೇಳಿ ನಾ ಮಾಲೆ ಹಾಕಕ್ಕೆ ಕೊಟ್ಟೆ. ದೇವ್ರ 1.5 ತಿಂಗಳದ ನನ್ನ ಮಗನ ಗಟ್ಟಕ್ಕೆ ಚಲೋ ಅಂತೇಳಿ ಕರ್ಕೊಂಡ ಹಿಂಗೆ ಮೋಸ ಮಾಡಿದಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.